ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಜನಪ್ರಿಯ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಇವತ್ತು ನಾವು ಇಲ್ಲಿ ಸೇರಿರುವಂಥ ಮೂಲ ಉದ್ದೇಶ ನರೇಗಾ ಬಚಾವೋ ಸಂಗ್ರಾಮ ಆಂದೋಲನವನ್ನು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಕರ್ನಾಟಕದ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 23ನೇ ತಾರೀಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನಾ ಸಲುವಾಗಿ ನಮಗೆ KPCCಯಿಂದ ಸುಮಾರು 3,000 ಜನನ ಮುಳಬಾಗಿಲು ತಾಲೂಕಿಂದ ಕರೆತರಬೇಕಂತ ಆದೇಶ ಇದೆ. ಈ 3,000 ಜನನ ಸಂಗ್ರಹಣ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗೋಕ್ಕೆ ವಾಹನದ ವ್ಯವಸ್ಥೆ, ಊಟದ ವ್ಯವಸ್ಥೆಗೋಸ್ಕರ ನಾವು ಇಲ್ಲಿ ಸಲಹೆ ಸೂಚನೆ ಪಡೆಯಲು ನಾವು ಇಲ್ಲಿ ಸೇರಿರೋ ವಿಷಯ. ಅದೇ ರೀತಿ 1ನೇ ತಾರೀಕು ಮಾರ್ಚ್ TAPMC ಎಲೆಕ್ಷನ್ ಇದೆ. ಅದಕ್ಕೆ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. ನನಗೆ ಈಗಾಗಲೇ ಸುಮಾರು ಜನ ಆಕಾಂಕ್ಷಿಗಳು ನನಗೆ ಟಿಕೆಟ್ ಕೊಡಿಸ್ಬೇಕು, ಎಲೆಕ್ಷನ್ ನಿಲ್ಲಿಸಬೇಕು ಸಿಂಡಿಕೇಟಲ್ಲಿ ಅಂತ ನನಗೆ ಹೇಳಿದ್ದಾರೆ. ಅದನ್ನು ವಿಶ್ವಾಸ ತಗೊಳ್ಳೋಕ್ಕೆ, ಅದರ ವಿಷಯನೂ ಮಾತಾಡೋಕ್ಕೆ ಇವತ್ತು ಇಲ್ಲಿ ಸೇರುವಂಥ ಮೂಲ ಉದ್ದೇಶ. ಈಗ ಯಾರ್ಯಾರು ನನಗೆ ತಿಳಿಸಿದಾರೋ, ನಮಗೂ ಒಂದು ಹೈಕಮಾಂಡ್ ಅಂತ ಇದೆ. ಈಗ ನಾವು ಈಗ ಕೊತ್ತೂರು ಮಂಜಣ್ಣ ನಮ್ಮ ಹೈಕಮಾಂಡ್ ಅಂತ ನಾವೆಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದರಿಂದ ನೀವು ಈಗಾಗಲೇ ನನ್ನ ಗಮನಕ್ಕೆ ಏನೇನು ತಂದಿದ್ದೀರಾ, ಇನ್ನು ಮುಂದೆ ಏನೇನು ತರ್ತೀರಾ ಅದನ್ನೆಲ್ಲ ನಾನು ಮಂಜಣ್ಣ ಅವರ ಗಮನಕ್ಕೆ ತಂದಿದ್ದೀನಿ. ಈಗ ನಿಮ್ಮೆಲ್ಲರ ಪರವಾಗಿನೂ ನಾನು ಎಲ್ಲ ಇಲ್ಲಿ ನಡೆಯುವಂಥ ವಿಷಯಗಳು, ಯಾರ್ಯಾರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನೋ ಅಭಿಪ್ರಾಯಗಳು ಎಲ್ಲ ನಾನು ತಿಳಿಸಿದ್ದೀನಿ. ನೀವು ಕೂಡ ಮಂಜಣ್ಣನ ಕೇಳಕ್ಕೆ ಒಂದು ಅವಕಾಶ ನಾನು ಮಾಡಿಕೊಟ್ಟಿದ್ದೀನಿ. ಈಗ ಮಂಜಣ್ಣ ಕರೆದು ಬಿಟ್ಟು ಈಗ ನೀವು ನೇರವಾಗಿ ನೀವು ತಿಳಿಸ್ಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು, ನಿಮ್ಮೆಲ್ಲರ ಪರವಾಗಿ ಮಂಜಣ್ಣ ಯಾರ್ಯಾರು ಸೂಚಿಸ್ತಾರೋ ಅದಕ್ಕೆ ನಾನು ವೈಯಕ್ತಿಕ ಅಭಿಪ್ರಾಯ ಕೊಡ್ತೀನಿ. ನೀವು ಕೂಡ ಮಂಜಣ್ಣನ ಯಾರ್ಯಾರು ಸೂಚಿಸ್ತಾರೋ ಅವರಿಗೆ ಗಮನಿಸ್ತೀರಂತ ನಾನು ಈ ಸಂದರ್ಭದಲ್ಲಿ ನಾನು ನಂಬಿದ್ದೀನಿ. ನೀವು ಇನ್ನೂ ಏನಾದರೂ ನಿಮಗೆ ಅಭಿಪ್ರಾಯಗಳಿದ್ರೆ ಈ ಎಲೆಕ್ಷನ್ ಬಗ್ಗೆ ಆಗಲಿ, ನಾವು ನರೇಗಾ ಬಚಾವೋ ಸಂಗ್ರಾಮ ಆಂದೋಲನದ ಬಗ್ಗೆ ಆಗಲಿ ಏನಾದರೂ ಅಭಿಪ್ರಾಯಗಳಿದ್ರೆ ಎರಡೂ ಒಟ್ಟಿಗೆ ಮಂಜಣ್ಣ ಹತ್ರ ನೀವು ಹೇಳ್ಬೋದಂತ ನಿಮಗೆ ಅವರಿಗೆ ಹೇಳಕ್ಕೆ ನಿಮ್ಗೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ನೀವು ಸಲಹೆ ಸೂಚನೆಗಳನ್ನು ಕೊಡಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.